ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಲೋಕಸಭೆ ಸಿದ್ಧತೆ ನಡುವೆ ಕರುನಾಡಿಗೆ ಅಮಿತ್ ಶಾ ಆಗಮನ. ವಿಜೇಂದ್ರ ಸೇರಿದಂತೆ ಬಿಜೆಪಿ ನಾಯಕರಿಂದ ಸ್ವಾಗತ. ಎರಡೆರಡು ಸಭೆಗಳ ಮೂಲಕ ಚುನಾವಣಾ ಚಿಂತನ ಮಂಥನ. ಮಂಡ್ಯ ಮತ್ತು ಹಾಸನ ಟಿಕೆಟ್ ಬಿಜೆಪಿಗೆ ನೀಡಬೇಕು. ಅಮಿತ್ ಶಾ ಜೊತೆ ಮಾತುಕತೆಗೆ ಪ್ರೀತಂ ಗೌಡ ಸಜ್ಜು. ಗೆಲ್ಲಿಸಿಕೊಂಡು ಬರೋ ಬಗ್ಗೆ ಮನವರಿಕೆ ಮಾಡ್ತೀವಿ ಅಂತ ನ್ಯೂಸ್ ಫಸ್ಟ್ಗೆ ಮಾಹಿತಿ. ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿ 4 ತಿಂಗಳಾದ್ರೂ ಸಭೆ ನಡೆಸಿಲ್ಲ. ನಾವು ಕೇಳಿದ್ರು ಅಕ್ಕಿ ಕೊಡದೆ ಈಗ ಭಾರತ್ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ. ಕನ್ನಡಿಗರ ಹಸಿವು ಹಸಿವಲ್ಲವೇ ಅಂತ ಅಮಿತ್ ಶಾಗೆ ಸಿಎಂ ಪ್ರಶ್ನೆ. ಕಾಂಗ್ರೆಸ್ ಪಕ್ಷದ ಯಾರೂ ಸ್ವತಂತ್ರಕ್ಕಾಗಿ ಬಲಿದಾನ ಮಾಡಿಲ್ಲ. ದೇಶ ವಿಭಜನೆ ಹೇಳಿಕೆ ನೀಡೋರಿಗೆ ಮತ್ತಿನ್ನೇನು ಹೇಳಬೇಕು. ಈಶ್ವರಪ್ಪ ಗುಂಡಿಕ್ಕೋ ಮಾತನ್ನ ಸಮರ್ಥಿಸಿಕೊಂಡ ಸಿಟಿ ರವಿ. ಓಟಿಗಾಗಿ ಕಾಂಗ್ರೆಸ್ನಿಂದ ಭಯೋತ್ಪಾದಕರ ತುಷ್ಟೀಕರಣ. ಮಾಜಿ ಗೃಹ ಸಚಿವ ಆರುಗ ಜ್ಞಾನೇಂದ್ರ ಸ್ಫೋಟಕ ಹೇಳಿಕೆ. ಕಾಂಗ್ರೆಸ್ಗೆ ದೇಶ ಬೇಡ ಅಂತ ವಾಗ್ದಾಳಿ. ಈಶ್ವರಪ್ಪ ವಿರುದ್ಧ ಕೇಸ್ ದಾಖಲಾಗಿದ್ದಕ್ಕೆ ಬಹಳ ಸಂತೋಷ. ರಾಜ್ಯದಲ್ಲಿ ಕಾನೂನು ಇದೆ ಅನ್ನೋದನ್ನ ನಮ್ಮ ಸರ್ಕಾರ ತೋರಿಸಿದೆ. ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಗೆ ಇಡಿ ಶಾಕ್. ಸುಮಾರು 13 ಗಂಟೆಗಳ ಕಾಲ ರೆಡ್ಡಿ ಕಚೇರಿ ಹಾಗೂ ನಿವಾಸದಲ್ಲಿ ತಲಾಶ್. ಭರತ್ ರೆಡ್ಡಿ ತಂದೆಗೂ ವಿಚಾರಣೆ. ಕೋಟಿ ಪತಿಯಾದ ಬಗ್ಗೆ ಮಾಹಿತಿ. ಗೋಕಾಕ್ನಲ್ಲಿ ಕ್ರಿಕೆಟ್ ಆಡಿದ ಸತೀಶ್ ಜಾರಕಿಹೊಳಿ. ನಗರದ ವಾಲ್ಮೀಕಿ ಮೈದಾನದಲ್ಲಿ ಯುವಕರೊಂದಿಗೆ ಸಚಿವರ ಆಟ. ಬೌಲಿಂಗ್ ಬ್ಯಾಟಿಂಗ್ ಮಾಡಿ ರಿಲ್ಯಾಕ್ಸ್. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ. ಬೀದರ್ನ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ವೇಳೆ ಜಟಾಪಟಿ. ಪರಿಸ್ಥಿತಿ ತಿಳಿಗೊಳಿಸಿದ ಬಸವ ಕಲ್ಯಾಣ ಗ್ರಾಮೀಣ ಠಾಣೆಯ ಪೊಲೀಸರು. ಕನಕಪುರದಲ್ಲಿ ಕಾಡಾನೆ ದಾಳಿಗೆ ರೈತ ಬಲಿ. ಜಮೀನಿನಲ್ಲಿ ಕೆಲಸ ಮಾಡುವಾಗ ಅಟ್ಯಾಕ್. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವು. ಅರಣ್ಯಾಧಿಕಾರಿಗಳ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ತಲೆಗೆ ಹೊಡೆದು ಕೈ ಕತ್ತರಿಸಿ ಶಿಕ್ಷಕನ ಭೀಕರ ಮರ್ಡರ್. ಮಾಟ ಮಂತ್ರ ವಿದ್ಯೆ ಕಲಿತು ಮಸಣ ಸೇರಿದ ಟೀಚರ್. ತುಮಕೂರಿನ ಶಿಕ್ಷಕನ ಸಾವಿನ ಕುರಿತು ಶುರುವಾಯಿತು ಇನ್ವೆಸ್ಟಿಗೇಷನ್. ತುಮಕೂರಲ್ಲಿನ್ನೂ ಮೌಢ್ಯಾಚರಣೆ ಜೀವಂತ. 1 ತಿಂಗಳ ಹಸುಗೂಸು ಬಾಣಂತಿಯನ್ನ ಊರಾಚೇರಿಸಿದ್ದ ಗ್ರಾಮಸ್ಥರು. ಜಾಗೃತಿ ಮೂಡಿಸಿ ಎಚ್ಚರಿಕೆ ಕೊಟ್ಟು ಮನೆಗೆ ಸೇರಿಸಿದ ನ್ಯಾಯಾಧೀಶರು. ರಾಜ್ಯದಲ್ಲಿ ಮಂಗನ ಕಾಯಿಲೆಗೆ 2 ಸಾವು. ಇನ್ನಿಬ್ಬರಿಗೆ ಐಸಿಯುನಲ್ಲಿ ಚಿಕಿತ್ಸೆ. ಮಾರ್ಚ್ವರೆಗೆ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಆರೋಗ್ಯ ಸಚಿವರ ಸಲಹೆ. ಮಕ್ಕಳ ನೀರಿನ ದಾಹ ತಣಿಸಲು ಪಣ ತೊಟ್ಟ ಮಹಿಳೆ. 15 ದಿನದಿಂದ ಏಕಾಂಗಿಯಾಗಿ ಬಾವಿ ತೋಡ್ತಿದ್ದಾರೆ ಗೌರಿ ನಾಯಕ್. ನಿಸ್ವಾರ್ಥ ಸೇವೆ ಮೆಚ್ಚಿದ ಶಿರಸಿ ಮಂದಿ. ಮಂಗಳೂರಿನ ತಣ್ಣೀರುಬಾವಿ ಬೀಚ್ ಬಳಿ ಆಕಾಶದಲ್ಲಿ ಚಿತ್ತಾರ. 2 ದಿನಗಳ ಕಾಲ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ. ದೇಶ ವಿದೇಶಗಳ ಪ್ರತಿನಿಧಿಗಳು ಭಾಗಿ. ಸೀಟ್ ಹಂಚಿಕೆ ವಿಚಾರದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತೆ ಹಿನ್ನಡೆ. ಟಿಎಂಸಿ ಬಳಿಕ ಆಪ್ನಿಂದ ಪ್ರತ್ಯೇಕ ನಡೆ. ಪಂಜಾಬ್ ಹಾಗೂ ಚಂಡೀಗಢದಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಲಿದೆ ಅಂತ ಘೋಷಣೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹ. ಹರಿಯಾಣ ರೈತರಿಂದ ಫೆಬ್ರವರಿ 13ರಿಂದ ದಿಲ್ಲಿ ಚಲೋ ಪ್ರತಿಭಟನೆ. ರ್ಯಾಲಿ ಹತ್ತಿಕ್ಕೋಕೆ ಸಜ್ಜಾದ ಪೊಲೀಸರು. 7 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತ. ಬಾಲಿವುಡ್ ನಟ ಮಿಥುನ್ ಚಕ್ರವರ್ತಿಗೆ ಬ್ರೈನ್ ಸ್ಟ್ರೋಕ್. ಎದೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ವಿಶೇಷ ವೈದ್ಯರ ತಂಡದಿಂದ ಆರೋಗ್ಯದ ಮೇಲೆ ನಿಗಾ. ಕರಟಕ ದಮ್ಮನಕ್ಕ ಸಿನಿಮಾದ ಡೀಗಾ ಡಿಗರಿ ಸಾಂಗ್ ರಿಲೀಸ್. ಒಟ್ಟಿಗೆ ಹೆಜ್ಜೆ ಹಾಕಿದ ಶಿವಣ್ಣ ಪ್ರಭುದೇವ. ಭರ್ಜರಿ ಡ್ಯಾನ್ಸ್ ಕಂಡು ಅಭಿಮಾನಿಗಳು ಫಿದಾ. ಇಂಗ್ಲೆಂಡ್ ಎದುರಿನ ಕೊನೆ 3 ಟೆಸ್ಟ್ ಪಂದ್ಯಗಳಿಗೆ ಭಾರತ ತಂಡ ಪ್ರಕಟ. ವೈಯಕ್ತಿಕ ಕಾರಣ ಹಿನ್ನೆಲೆ ವಿರಾಟ್ ಕೊಹ್ಲಿ ಅಲಭ್ಯ. ರವೀಂದ್ರ ಜಡೇಜಾ, ಕೆಎಲ್ ರಾಹುಲ್ ತಂಡಕ್ಕೆ ವಾಪಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.